ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಕೈ ನಾಯಕರು ಕಿಡಿಕಾರಿದ್ದಾರೆ. ಇಂಧನ ದರ ಏರಿಕೆ ತಡೆಯುವಲ್ಲಿ ಕೇಂದ್ರ ವಿಫಲವಾಗಿದೆ. ಬಡ ಜನ ಸಾಮಾನ್ಯರ ಮೇಲೆ ಪ್ರಧಾನಿ ಹೊರೆ ಹಾಕಿದ್ದಾರೆ ಅಂತ ಮೋದಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹೇಳೋದೊಂದು ಮಾಡೋದೊಂದು. ಈಗ ಬ್ರದರ್ ಎಲ್ಲಾರ್ಕಿಂತ ಪ್ರಧಾನಮಂತ್ರಿಗಳು ಇವತ್ತೆಲ್ಲ ಇದೆ ಇದೆಯಲ್ಲ ವಾರ್ ನಡೀತಾ ಇದೆ, ಅದೆಲ್ಲ ಇದೆ ಹೊರ್ಕೊಂತೀನಿ. ಇದಕ್ಕಿಂತ ಮುಂಚೆ ಈಗ ಮನಮೋಹನ್ ಸಿಂಗ್ ಇರುವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟಿಗೆ ಎಷ್ಟಿತ್ತು? $140 ಇತ್ತು. ಅವಾಗ ರೇಟ್ ಎಷ್ಟು ಡೀಸೆಲ್ದು? $59 ಇತ್ತು. ಎಷ್ಟು ಡಾಲರ್ ಎಷ್ಟಿತ್ತು? $140. ಈಗ ಎಷ್ಟಾಗಿತ್ತು? ಪ್ರಧಾನಮಂತ್ರಿಗಳು ಬಂದಾದ್ಮೇಲೆ ಮೋದಿಯವ್ರು ಬಂದಮೇಲೆ ಎಷ್ಟಾಯಿತು? $71 ಆಯಿತು. ಈಗ ಎಷ್ಟಿದೆ ರೇಟ್? ಅಲ್ಲೇ ವ್ಯತ್ಯಾಸ ನೋಡಿ ನೀವು. ಯುದ್ಧ ಪ್ರಾರಂಭ ಎಷ್ಟು ದಿವಸ ಆಯಿತು? ಸ್ವಾಮಿ? ನಿಮಗೆ ಕೇಂದ್ರ ಸರ್ಕಾರ ನಡೆಸೋಂಥವ್ರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ನಮ್ಮದು ಕರ್ನಾಟಕ ಜನಕ್ಕೆ ನಾವು ಕೊಡಬೇಕು, ಸಮರ್ಪಕವಾಗಿ ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಬೇಡ? ನೀವು ಅನಿಲನ ಎಲ್ಲನೂ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಸ್ಟಾಕ್ ಮಾಡಬಾರ್ದ? ಎಷ್ಟಿದೆ ನಿಮ್ಮ ಹತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್? 14 ವರ್ಷದಿಂದ ಬಂಡ್ಲು ಬಿಟ್ಕೊಂಡು ತಿರುಗ್ತಾ ಇದ್ದೀರಲ್ಲ, ಎಷ್ಟು ಸ್ಟಾಕ್ ಮಾಡಿದ್ದೀರಿ? 6 ತಿಂಗಳಿಗಾಗೋಷ್ಟೈತೆ ನಿಮ್ಮ ಹತ್ರ. ಅಲ್ಲಿ ತರಬೇಕು, ಇಲ್ಲಿ ಜೀವನ ಮಾಡಬೇಕು. ಸ್ಟಾಕ್ ಮಾಡ್ರಿ, ಅದಕ್ಕೆ ಹಾಕ್ರಿ ಬಂಡವಾಳನ. ಅದು ಯಾಕೆ ನಿಲ್ಲಿಸಿದ್ರು? ಈಗ ಯುದ್ಧ ಕಾರಣ ಹೇಳ್ತಾ ಇದ್ದಾರೆ. ಆಯ್ತಾ, ಬಂದ ರೀತಿ ಒಪ್ಕೊಳ್ಳೋಣ ಅಂತ. ಮೊದಲೇನಾಗಿತ್ತು? ಯುದ್ಧ ನಡೀತಾ ಇತ್ತ. ಅದರಿಂದ ಮೋದಿಯವ್ರಿಗೆ ಬಡವರನ್ನ ರಕ್ತ ಹೀರಿ ಹಣ ಸರ್ಕಾರಕ್ಕೆ ತಗೋಬೇಕು ಅಂತ ಉದ್ದೇಶ ಇದ್ದಂಗಿದೆ. ಅವ್ರು ಜನರಿಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ. ಅವರು ಏನು ಜನರಿಗೆ ಹೊರೆ ಹೊರಿಸ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ.